ಇವತ್ತು ಎಲ್ಲ ಸ್ಕೂಲ್ಗಳು ನೋಡ್ಬೋದು, ಯಾರನ್ನ ತುಂಬ ಪ್ರೈಡ್ ಮಾಡ್ತಾರೆ ಅಂದರೆ ಯಾರು ತುಂಬ ಬುದ್ಧಿಶಾಲಿ ಅವನು ಮಾತ್ರ. ಓಕೆನಾ? ಆದರೆ ಇಂಟೆಲಿಜೆಂಟ್ ಅಂತ ಒಂದು ವರ್ಡ್ ಇದೆ. ಇಂಟೆಲೆಕ್ಟ್ ಮತ್ತು ಇಂಟೆಲಿಜೆಂಟ್, ವಾಯ್ಸ್ ಅಂತ ನಾವು ಹೇಳ್ತೀವಿ. ಈ ಬುದ್ಧಿಶಕ್ತಿ ಜೊತೆಗೆ ಇಂಟ್ಯೂಷನ್ ಸೇರಿದ್ರೆ ಮಾತ್ರ ಆ ವ್ಯಕ್ತಿ ಪರಿಪೂರ್ಣ ಆಗ್ತಾನೆ. ಅರ್ಥ ಆಗ್ತಾ ಇದೆಯಲ್ಲ? ಈ ವಾಯ್ಸ್ ಇಂಟೆಲಿಜೆಂಟ್ ಅಂದರೆ ಎನ್ಲೈಟ್ಮೆಂಟ್ ಪರ್ಸನ್. ಯಾರು ಎನ್ಲೈಟ್ಮೆಂಟ್ ಪರ್ಸನ್ ಅಂದರೆ ಇಂಟೆಲೆಕ್ಟ್ ಜೊತೆಗೆ ಇಂಟ್ಯೂಷನ್ ಸೇರಿದ್ರೆ. ಈ ಬುದ್ಧಿಶಕ್ತಿ ಎಷ್ಟು ಹೆಚ್ಚಾಗುತ್ತೆ ಅಷ್ಟು ನಮ್ಮ ಮನಃಶಾಂತಿ ಹಾಳಾಗುತ್ತೆ. ಕೊನೆಯೇ ಇರಲ್ಲ, ಪ್ರಶ್ನೆಗಳು ಹುಡ್ತಾ ಇರುತ್ತೆ, ದುಃಖ ಆಗುತ್ತೆ, ನೋವಾಗುತ್ತೆ. ಆದರೆ ಇಂಟ್ಯೂಷನ್ ಯಾವಾಗ ನಮ್ಮೊಳಗಡೆ ಬರುತ್ತೆ, ಎಲ್ಲ ಸಮಸ್ಯೆಗಳಿಗೂ ಅಂತ್ಯ ಆಗುತ್ತೆ. ಇಂಟ್ಯೂಷನ್ ಅಂದರೆ ಕ್ಲಾರಿಟಿ. ಇಂಟ್ಯೂಷನ್ ಅಂದರೆ ಆಲ್ರೆಡಿ ನಿಮ್ಗೆ ಗೊತ್ತಿರೋದು, ಪರಿಪೂರ್ಣತೆ. ಓಕೆನಾ? ಒಂದು ವಿಷಯದ ಬಗ್ಗೆ ಸಂಪೂರ್ಣವಾದಂಥ ಜ್ಞಾನ, ಒಳಗಡೆ ಸಂಪೂರ್ಣವಾಗಿ ಅದ್ರ ಬಗ್ಗೆ ಅನುಭವಾತ್ಮಕವಾಗಿ ನಿಮ್ಗೆ ಗೊತ್ತಾಗುವಂಥದ್ದು ಇಂಟ್ಯೂಷನ್. ಇದು ಯಾವಾಗ ಇಂಟ್ಯೂಷನ್ ಬುದ್ಧಿಶಕ್ತಿ ಒಳಗಡೆ ಬರುತ್ತೆ, ಆಗ ನಮಗೆ ಸಂಪೂರ್ಣವಾದಂಥ ಜ್ಞಾನ ಸಿಗುತ್ತೆ. ಹಾಗಾಗಿ ಈ ಸಮಾಜಕ್ಕೆ ಈ ಒಂದು ವಿದ್ಯೆ ಅನಿವಾರ್ಯತೆ ಇದೆ. ಇವತ್ತು ಎಲ್ಲ ನೀವು ನೋಡ್ಬೋದು, ಎಲ್ಲ ಸ್ಕೂಲು ಕಾಲೇಜಸ್ ಎಲ್ಲ ಮೈಂಡ್ ಡೆವಲಪ್ಮೆಂಟ್ಗೆ ಗಮನ ಕೊಡ್ತಾ ಇದೆ ಹೊರತು ಇಂಟ್ಯೂಷನ್ ಡೆವಲಪ್ಮೆಂಟ್ಗಲ್ಲ. ಮೈಂಡ್ ಇಂಟೆಲೆಕ್ಟ್ ಇರೋದು ನಾವು ಬದುಕೋದಿಕ್ಕಷ್ಟೇ. ಬಿಹೈಂಡ್ ದ ಲೈಫ್, ಬಿಹೈಂಡ್ ದ ಬುದ್ಧಿಶಕ್ತಿಯಿಂದ ಆಚೆ ಏನೋ ಒಂದು ಶಕ್ತಿ ಇದೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಯಾಕೆಂದರೆ ಅದರಿಂದನೇ ಓಡ್ತಾ ಇದ್ದೀವಿ ಮೈಂಡಿಂದ ನಾವು.